ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತ ಮಾಡಿ. ನಾವು ಇವತ್ತು ಡಾಕ್ಟರ್ ವಿ ಹಿರೇಮಠ ಅವರ ಮನೆಗೆ ಬಂದಿದ್ದೀವಿ. ಕಾರಣ ಇಷ್ಟೇ, ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ. ಅದು ಇಡೀ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಕೊಡ್ತಾರೆ. ಈ ಬಾರಿ 2024ರ ಪ್ರಶಸ್ತಿ ಗದಗ ಜಿಲ್ಲೆಗೆ ಸಿಕ್ಕಿದೆ. ಅದಕ್ಕೆ ಸಾಧಕರಾಗಿ ನಿಂತವರು ಡಾಕ್ಟರ್ ವಿ ಹಿರೇಮಠ. ಬಹುಶಃ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಬೇಕಾದ್ದನ್ನು ಮಾಡ್ಬೋದು, ಸಾಧಿಸ್ಬೋದು, ಸಾಧನೆಯ ಹಾದಿಯಲ್ಲಿ ಸಾಗ್ಬೋದು ಅನ್ನೋದಕ್ಕೆ ಡಾಕ್ಟರ್ ವಿ ಹಿರೇಮಠ ಸಾಕ್ಷಿಯಾಗಿದ್ದಾರೆ. ಇವತ್ತು ಅವರನ್ನು ಒಂದು ನಿಮಿಷ ನಾನು ಪರಿಚಯ ಮಾಡೋದಾದರೆ, ಡಾಕ್ಟರ್ ವಿ ಹಿರೇಮಠ ಅಂತ KSS ಕಾಲೇಜಿನಲ್ಲಿ KVSR ಕಾಲೇಜ್ ಅಂತ ನಾವು ಹೇಳ್ತೀವಿ, ಕನ್ನಡ ಶಿಕ್ಷಣ ಸಮಿತಿ, ಅಲ್ಲಿ ಲೆಕ್ಚರರ್ ಆಗಿದ್ದರು, ಕನ್ನಡ ಲೆಕ್ಚರರು. ಅವರ ಶ್ರೀಮತಿ ಡಾಕ್ಟರ್ ವಿ ಹಿರೇಮಠ ಸರ್ ಕೂಡ ಬಹಳಷ್ಟು ಸಾಧಕರು. ಸಾಹಿತ್ಯದಲ್ಲಿ ತಮ್ಮದೇ ಆದಂಥ ಸಾಧನೆಯನ್ನು ಮಾಡಿದವರು, ಶೈಕ್ಷಣಿಕ ರಂಗದಲ್ಲಿ ಸಾಧಕರಾದವರು, ಅನೇಕ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದಂಥ ಸೇವೆಯನ್ನು ಕೊಟ್ಟವರು, ಜೊತೆಗೆ ಸಾಮಾಜಿಕ ಸೇವೆ ಅವರ ಮುಂಚೂಣಿಯಲ್ಲಿ ಇರುವವರು. ಮತ್ತು ಎಲ್ಲ ಹಂತದಲ್ಲಿ ಕೂಡ ಅವರ ಸಾಧನೆ ಅದ್ಭುತ. 3-4 MAಗಳನ್ನು ಮಾಡಿದ್ದಾರೆ, PhD ಪಡೆದಿದ್ದಾರೆ, ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಅಂಧರ ಶಿಕ್ಷಣ ಸಂಸ್ಥೆಯಲ್ಲಿ ಆಡಳಿತ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಅವರು ಇಲ್ಲ, ಆದರೆ ಅವರ ನೆನಪು ಸದಾ ಇರುವಂತೆ ಮಾಡಿದವರು ಡಾಕ್ಟರ್ ವಿ ಹಿರೇಮಠ. ಅವರು ಕೆಲವೊಂದು ಶಿಕ್ಷಣ ಸಂಸ್ಥೆಗಳನ್ನು ತೆಗೆದಿದ್ದಾರೆ, ಪ್ರಕಾಶಕರಾಗಿ ಹೊರಹೊಮ್ಮಿದ್ದಾರೆ. ಮತ್ತು ಅಶ್ವಿನಿ ಪ್ರಕಾಶನ್ ಅನ್ನುವಂಥ ಒಂದು ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಹಾಗೆ ಸಾಮಾಜಿಕ ಸೇವೆ ಅವರದು. ಬಡ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸಾಹಿತ್ಯ ಪರಿಷತ್ ಸದಸ್ಯರಾಗಿ ಸೇವೆ ಮಾಡ್ತಾ ಇದ್ದಾರೆ. ಬಡವರಿಗೆ ವಸ್ತ್ರದಾನ ಮತ್ತು ಬಡ ಕವಿಗಳಿಗೆ ಸನ್ಮಾನ, ಸಾಧಕರಿಗೆ ಸನ್ಮಾನ, ಮತ್ತು ಭಾಳಷ್ಟು ಒಂದು ವಿವಿಧ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡಿರಲ್ಲ ಅವರನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ವಿ ಏನು ಮೆಮೋರಿಯಲ್ ಟ್ರಸ್ಟ್ ಮೂಲಕ ಅದ್ಭುತವಾದಂಥ ಸಾಧನೆಯ ಸಾಧಕರಾಗಿ ಹೊರಹೊಮ್ಮಿದ್ದಾರೆ. ಈ ಬಾರಿ 2024ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡಮಾಡುವ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಭಾಜಕರಾಗಿದ್ದಾರೆ. ನಮ್ಮ ಜೊತೆಗಿದ್ದಾರೆ. ಅವರನ್ನ ಆಸ್ಕ್ ನ್ಯೂಸ್ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ. ನಮಸ್ಕಾರ ಸರ್. ನಿಮ್ಮನ್ನ ಇವತ್ತು ಪ್ರಶಸ್ತಿ ಸಿಕ್ಕಿದ್ದೆ ನಮ್ಮ ವೀಕ್ಷಕರ ಪರವಾಗಿ ನೀವು ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಸರ್. ಈ ಸಾಧನೆ ಹಿನ್ನೆಲೆ ಏನು ನಿಮ್ಮ ಸೇವೆ? ಇದು ನನ್ನ ಸೇವೆ ಅಂದ್ರೆ ಡಾಕ್ಟರ್ ವಿ ಹಿರೇಮಠರು. ನಾನು 1985 ಅವ್ರದ್ದು ಮದುವೆ ಆಗಿ ಬಂದಾಗಿಂದ್ರ ಅವರು ನಾನು ಭಾಳ ಸಾಲಿ ಕಲ್ತಿಲ್ಲ. ಅದು ಹೇಳ್ಕೊಳಕ ನನಗೆ ಹೆಮ್ಮೆ ಅನಿಸ್ತೈತಿ. ಯಾಕಂದ್ರೆ ಸಾಕಷ್ಟು ಮಂದಿ ಕಲ್ತಿರ್ತಾರ, ಅವ್ರದ್ದು ಒಂದು ವಿಚಾರಗಳು ಬೇರೆ ಇರ್ತಾವ. ನನಗೆ ಸರ್ ಇವತ್ತು ನನಗೆ ಮಾರ್ಗದರ್ಶನ ಮಾಡಿದ್ದಾರಂದ್ರೆ ನಾನು ಹೇಳ್ತಿದ್ದೆ ನಮ್ಮ ಮನೆಯವರಿಗೆ, ನಾನು ಸಾಲಿ ಭಾಳ ಕಲ್ತಿಲ್ಲ ಸರ್, ಇಂಥವೆಲ್ಲ ನಮ್ಗೆ ಏನೂ ಇದನ್ನ ಮಾಡಬೇಡ್ರಿ. ರಾಜ್ಕುಮಾರ ಏನು ಕಲ್ತಾರ, ಪುಟ್ಟರಾಜ್ ಗವಾಯಿಗಳು ಏನು ಕಲ್ತಾರ, ಒಬ್ಬೊಬ್ಬರದ್ದು ವಿಷಯಗಳನ್ನು ನನ್ನ ಮುಂದೆ ಹಂಚ್ಕೋತಿದ್ರು ಅವರು. ಹಂಚ್ಕೊಂಡಾಗ ನಾನೇನು ಹೇಳ್ತಿದ್ದೆ, ಇಲ್ಲ ಮತ್ತೆ ನಿಮ್ಮ ನೋಡಿದ್ರೆ MA, ನಾನು SSLC, ನಾನು ಮಾಡ್ಕೊಂಡಿದ್ದ ನೀನು SSLC ಯಾಕಪ್ಪ ಅಂದ್ರೆ SSLC ಕಲ್ತವ್ರದ್ದು ನೋಡಿನಿ ನಾನು. ನಮ್ಮ ಜೊತೆ ಇದ್ದಾಗ ನಿನಗೂ ಸಾಹಿತ್ಯ ರೂಪದೊಳಗೂ ಹೊರ ಬರ್ಬೋದು, ನೀನು ಎಲ್ಲಾ ರೀತಿಯೊಳಗೂ ಹೊರ ಬರ್ಬೋದು ಅಂತ ನನಗೆ ಒಂದಿಷ್ಟು ಮಾರ್ಗದರ್ಶನ ಕೊಡ್ತಿದ್ದರು ಅವರು. ಕಾಲೇಜ್ಗೆ ಹೋಗ್ಬೇಕಾದಾಗ ಏನ್ ಮಾಡ್ತಿದ್ರು, ಒಂದಿಷ್ಟು ಶಬ್ದಗಳನ್ನ ಒಂದು ಕನ್ನಡ ನಿಗ್ಗಟ್ಟು ಅಂತ ಪುಸ್ತಕ ಕೊಟ್ಟು ಹೋಗ್ತಿದ್ರು ನನ್ನ ಜೊತೆಗೆ. ಆ ಪುಸ್ತಕ ಕೊಟ್ಟಾಗ ನಾವು ಒಳಗೆ ಬರೋದ್ರೊಳಗೆ ಇದ್ರೊಳಗೆ ಶಬ್ದ ತೆಗೆದು ನೀನು 50, 60, 100 ದಿನ ಒಟ್ಟ ನನಗೆ ಶಬ್ದಗಳ ಜೋಡಣೆ ಮಾಡ್ಬೇಕು ಅಂತ ಹೇಳ್ಕೊಡ್ತಿದ್ರು. ಇವತ್ತು ಅದ ಪ್ರೇರಣೆ ನನಗ ಸಿಕ್ಕಿದೆ ಅಂತ ನಾನು ಸಂತೋಷದಿಂದ ಹೇಳ್ಕೊತೀನಿ. ಯಾಕಂದ್ರೆ ಹಿರೇಮಠ ಸರ್ ತಮ್ಮ ಸಾಹಿತ್ಯವನ್ನ ನನ್ನ ಮಡಿಲಿಗೆ ಹಾಕೋಗಿದ್ದಾರೆ. ಇವತ್ತು ಅವ್ರದ್ದು ಒಂದು ಉದ್ದೇಶ ಏನಿತ್ತಂದ್ರ ಇವತ್ತ ಬರವಣಿಗೆ ಇರ್ತೈತಿ, ಅವ್ರಿಗೆ ಪ್ರೋತ್ಸಾಹ ಸಿಕ್ಕಿರಂಗಿಲ್ಲ. ಈಗ ಆ ವಿಚಾರನ ನಮ್ ಸರ್ ಮಾಡ್ಯಾದಾರ, ನಾನು ಈ ತರ ಮಾಡ್ಬೇಕಂತಂದು ಸಾಕಷ್ಟು ಯುವ ಕವಿಗಳನ್ನ ಬರಹಗಾರನ ಒಂದಗೂಡಿಸಿ ಅವ್ರನ್ನ ಒಂದು ಮೇಲಕ್ಕೆ ತರಬೇಕನ್ನುವಂತ ಉದ್ದೇಶ ನಮ್ಮ ಪ್ರಕಾಶನದ್ದು. ನನ್ನ ಉದ್ದೇಶನೂ ಅದೇ. ಹಿರೇಮಠ ಸರ್ ಏನ್ ಮಾಡಿದ್ರು, ನೀವು ಬರೀ ಮಾಡುವಂತ ಅಶ್ವಿನಿ ಪ್ರಕಾಶನ್ ಅಂತ ಮಗಳ ಹೆಸರಲ್ಲೇ ನಮ್ದು ಮೊದ್ಲಕ್ಕೆ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಸಂಘ ಅಂತ ಇಟ್ಕೊಂಡಿದ್ರು. ಅದಾದ ನಂತರ ನನ್ನ ಮಗಳು ಹುಟ್ಟಿದ ಮ್ಯಾಗ ಅಶ್ವಿನಿ ಪ್ರಕಾಶನ್ ಅಂತ ಇಟ್ಕೊಂಡಿದ್ರು. ಎಷ್ಟು ಬುಕ್ಸ್ ನಮ್ಮ ಈಗಾಗಲೇ ಪುಸ್ತಕ 150 ಪುಸ್ತಕ ಬಂದವ್ರಿ. ಸಂಪಾದನೆ ಇರ್ಬೋದು, ನಮ್ಮ ಮನೆಯವರು ಸ್ವಂತ ಇರ್ಬೋದು. ಈ ಸರ್ 2013 ತೀರ್ಕೊಂಡ್ರು. 13 ತೀರ್ಕೊಂಡ ನಂತರ ನಾನು 25 ಪುಸ್ತಕ ನಾನು
ಹೊರಗೆ ತಗೊಂಬಂದಿದ್ದೇನೆ. ಓಕೆ 5 ಮಂದಿ ಸಂಕಲನ ಓಕೆ ಅಂದ್ರೆ ನಾನು ಒಬ್ಬ ಇರ್ತೀನಿ, ಬೇರೆ ಬೇರೆದವ್ರು ಇರ್ತಾರೆ. ಓಕೆ ಓಕೆ ಇದ್ರೊಳಗ ಅಮೆರಿಕದವ್ರದ್ದು ಪುಸ್ತಕ ಪ್ರಿಂಟ್ ಮಾಡಿಸ್ಕೊಟ್ಟಿದ್ದೇನೆ ಇಲ್ಲಿವರೆಗೆ ನಾನು. ಓಕೆ ಇಬ್ಬರು ಅಮೆರಿಕದವರು, ಮೇರಿಲ್ಯಾಂಡ್ ಮತ್ತು ಅಮೆರಿಕದವ್ರದ್ದು ಓಕೆ ಪುಸ್ತಕ ನಮ್ಮ ಅಶ್ವಿನಿ ಪ್ರಕಾಶನದೊಳಗ ಪ್ರಿಂಟ್. ಅವ್ರೆಲ್ಲ 5 ಮಂದಿ ನಮ್ಮ ಕೂಡ್ಕೊಂಡು ನಾನು ಒಬ್ಬಳ ಇರ್ತೀನಿ. ಅವ್ರು ಒಂದು 30 ಕವನ ತಗೋತೀನಿ. ಎಲ್ಲಾರು ಒಂದು ಗೂಡ್ಸಿ ಅಂದ್ರೆ ಎಲ್ಲಾ ಕಡೆ ಪಬ್ಲಿಸಿಟಿ ಸಿಗ್ಲಿ. ಈಗ ನಾವು ಗದಗಿಗಷ್ಟ ಸೀಮಿತ ಆಗಿರಬಾರದು. ಸಾಹಿತಿಗಳು ಸಾಕಷ್ಟು ಮಂದಿ ಅದಾರ, ಅವ್ರಿಗೆ ಬೆಳಕಿಗೆ ಬರಂಗಿಲ್ಲ ಅಂತವ್ರಿಗೆ ಒಂದು ವೇದಿಕೆ ಕೊಟ್ಟು ಬರೀರಿ, ನಿಮ್ಗೆ ಬರ್ಯಾಕ್ ಬರ್ಲಿಲ್ಲ ನನ್ನ ಕಡೆ ಕೊಡ್ರಿ, ನಾ ತಿದ್ದುತ್ತೀನಿ ಮಾಡ್ತೀನಿ ಅಂತ. ಈ ತಿದ್ದುವಂತ ಬರವಣಿಗೆ ನನಗ ಹಿರೇಮಠ ಸರ ಕೊಟ್ಟಿದ್ದು. ಓಕೆ ನಾನೇನು ದೊಡ್ಡ ಬಾಳ್ ಕಲ್ದಿಲ್ಲ, ಅದ್ರೊಳಗ ಆಸಕ್ತಿ ಇದ್ದಿದ್ದಿಲ್ಲ. ಅದ್ರದ್ದೆಲ್ಲ ಮಾರ್ಗದರ್ಶನ ಕೊಟ್ಟು ನನ್ನ ಈ ಮಟ್ಟಕ್ಕೆ ಬರಾಕ ನಾನು ಯಾವತ್ತೂ ಡಾಕ್ಟರ್ ವಿ ವಿ ಹಿರೇಮಠರ ನೆನಪು ಹಾರಂಗಿಲ್ಲ. ಅವರು ಜೀವಂತವಾಗಿ ನನ್ನ ಹತ್ರ ಇದ್ದು ಈ ಕೆಲಸ ಮಾಡ ಹಾಗ ಅವ್ರಿದ್ದಾಗ ಆದ್ರೂ ನನಗ ಸಾಕಷ್ಟು ಕೆಲಸ ಹಚ್ತಿದ್ದಾರೆ ಅವರು. ನಮ್ದು ಪ್ರಿಂಟಿಂಗ್ ಪ್ರೆಸ್ ಇತ್ತು, ಕರೆಕ್ಷನ್ ತಿದ್ದೋದು ಅಭ್ಯಾಸ ಆಗಿತ್ತು, ನನಗೆ ಹಚ್ಚಿ ಕೊಟ್ಟೋಗ್ಬಿಟ್ಟಿದ್ರು ಅವರು. ಇವತ್ತ ಗಂಡ ಹೆಂಡತಿ ಅಂದ್ರ ಎಲ್ಲಾರು ಹೆಂಗದವ್ರ ಗೊತ್ತಿಲ್ಲ, ಆದ್ರ ಪರಮಾತ್ಮ ಇರ್ಬೇಕಾಗಿತ್ತು ಇನ್ನು ನಮ್ಮ ಮನೆಯವರು. ಆದ್ರೂ ದೇವ್ರಿಗೆ ಅವ್ರ ಮುಂದೆ ಹೋಗ್ಯಾರಂದ್ರೆ ನಾನು ಹಿಂದ್ ಹೋಗ್ತೀನಿ, ಇಲ್ಲ ಅಂತಲ್ಲ. ನಾನು ಇರೋ ಮಟನು ಅವ್ರನ್ನ ಜೀವಂತವಾಗಿ ಇಡಬೇಕು. ಯಾವತ್ತೂ ಜೀವಂತ ಇರ್ಬೇಕು ಅವ್ರು. ಈಗ ನೋಡ್ರಿ ಎಲ್ಲರೂ ಇದಾಗ್ತಾರ. ಪುಸ್ತಕ ನಾವು ಬರೆದಾಗ ಅದ್ರೊಳಗ ಸಾವಿಲ್ಲ, ಪುಸ್ತಕಕ್ಕೆ ಸಾವಿಲ್ಲ, ಅದು ಜೀವಂತವಾಗಿ ಇರುತ್ತೆ. 20 ಏನ್ ಮಾಡ್ಸ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಅವ್ರದ್ದು ಪುಸ್ತಕ ಟೆಕ್ಸ್ಟ್ ಬುಕ್ ಆಗಿದೆ. ಅದು ಒಂದು ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಅವ್ರಿಲ್ಲ ನಮ್ಮ ಮನೆಯಿಂದ ಒಂದು ಪುಸ್ತಕ ತಗೊಂಡು ಹೋಗ್ಬೇಕು, ಅದು ಒಂದು ನಮ್ಮ ಮನಿ ಧರ್ಮ. ನಾ ಕೊಡ್ಲಿಲ್ಲ ಅಂದ್ರೆ ನನ್ನ ಮೊಮ್ಮಗ ಕೊಡ್ತಾನೆ. ಅಜ್ಜಿ ಅವ್ರು ಬಂದಾಗ ಒಂದು ಪುಸ್ತಕ ಕೊಡು, ಅದು ಒಂದು ನಮ್ಮ ಸಂಪ್ರದಾಯ. ನಮ್ಮ ಮನೆಯಿಂದ ಹಿರೇಮಠ ಸರ್ದು ಹೇಳ್ಕೊಳ್ಳೋದು ಭಾಳ ಐತಿ. ನಮ್ದು ಅಶ್ವಿನಿ ಪ್ರಕಾಶನ ಅಂತ ಪುಸ್ತಕ ಬರೋದು. ಮತ್ತೆ ಈಗ ನಾವು ಡಾಕ್ಟರ್ ವಿ ವಿ ಹಿರೇಮಠರ ಲಿಂಗೇತಕ್ಕ ಆದ್ಮ್ಯಾಗ 2013 ಈಗ 10 ವರ್ಷ ಆಯ್ತು ಅವ್ರು ತೀರ್ಕೊಂಡು. 10 ವರ್ಷದೊಳಗ ನಾನು ಏನು ಸರ್ದು ಹೇಳ್ಕೋಬೇಕಂದ್ರ ರಾಜ್ಯೋತ್ಸವ ಪ್ರಶಸ್ತಿ ಸಲುವಾಗಿ ಟ್ರೈ ಮಾಡಿದ್ವಿ. ಅದು ಬರ್ಲಿಲ್ಲ ಸರ್ಗೆ. ಅದು ಇವತ್ತ ನೋಡ್ರಿ, ಗೌರ್ಮೆಂಟ್ ಪ್ರಶಸ್ತಿ ಕೊಟ್ಟಿದ್ದು ಮೌಲ್ಯ ಒಂದೇ ಇರುತ್ತೆ, ಸಂಘ ಸಂಸ್ಥೆಗಳು ಕೊಟ್ಟಿದ್ದು ಪ್ರಶಸ್ತಿ ಮೌಲ್ಯನೂ ಒಂದೇ ಇರುತ್ತೆ. ಆ ಉದ್ದೇಶಕ್ಕಾಗಿ ನೋಡ್ರಿ ಸಾಕಷ್ಟು ಮಂದಿ ಸಾಹಿತ್ಯಿಕವಾಗಿರ್ಬೋದು, ಸಂಗೀತ ಇರ್ಬೋದು, ಸಮಾಜ ಸೇವೆ ಮಾಡಿದವರು ಇರ್ಬೋದು, ಅಂತವ್ರೆಲ್ಲ ಗೌರ್ಮೆಂಟ್ ಗುರುತಿಸಕ್ಕಾಗಂಗಿಲ್ಲ. ಹಂಗ ನಾವು ಸಂಸ್ಥೆಯಿಂದ ನಾನು ಕೊಡಬಲ್ಲೆ, ಇಂಥ ಕೆಲಸ ನಾನು ಮಾಡ್ಬೋದ. ಸಣ್ಣ ಪುಟ್ಟ ಫಸ್ಟ್ 1 ವರ್ಷ ಮಾಡಿದ್ವಿ, ಅದಕ್ಕೆ ಇವರು ಗುರುಸ್ವಾಮಿ ಕಲಿಕೆಯವ್ರಿಗೆ ಕೊಟ್ವಿ ಪ್ರಶಸ್ತಿನ. ಒಂದು ಕೊಟ್ಟೆ, 2 ಕೊಟ್ಟೆ. ಈಗ ನಾನು ಪ್ರತಿ ವರ್ಷ ಪುಟ್ಟರಾಜ ಗವಾಯಿಗಳ ಹುಟ್ಟು ಹಬ್ಬವನ್ನು ನಮ್ಮ ಪ್ರತಿಷ್ಠಾನ ವತಿಯಿಂದ ಮಾಡ್ತೇನೆ. ಮತ್ತೆ ನಾನೇನ್ ಮಾಡ್ತೇನೆ, ನಮ್ಮ ಅಶ್ವಿನಿ ಪ್ರಕಾಶನದಿಂದ ಸಮ್ಮೇಳನ ಮಾಡೀನಿ, 3 ಸಮ್ಮೇಳನ ಇಲ್ಲಿ ಗದಗಿನೊಳಗೆ. ಗರಿಬೇದವ್ರನ್ನ ಕರೆಸಿ ಸಾಹಿತ್ಯ ಇರ್ಬೋದು, ಸಂಗೀತ ಅಂತವರಿಗೆಲ್ಲ ಪ್ರಶಸ್ತಿಗಳನ್ನ ಕೊಟ್ಟಿದ್ದೇನೆ. ಈ ಪುಟ್ಟರಾಜ ಗವಾಯಿಗಳದು ಹಿರೇಮಠ ಸಂಬಂಧ ಅನ್ಯೋನ್ಯವಾದ ಸಂಬಂಧ ಇತ್ತು. ತಂದಿ ಮಗನ ಸಂಬಂಧ ಅಂದ್ರೂ ಹೇಳಕ ತಪ್ಪಿಲ್ಲ, ಅವ್ರಿಗೆ ಹಂಗ ಇದ್ರು. ಯಾಕಂದ್ರ ಅವ್ರ ಪುಸ್ತಕ ಸಾಕಷ್ಟು ಹಿರೇಮಠ ಸರ್ ಬರ. ನಾನು ಒಂದು ಪುಟ್ಟರಾಜ ಗವಾಯಿಗಳು ಇದ್ದಂತ ಸಮಯದೊಳಗ ಒಂದ್ಸಲ ನಮ್ಮ ಮನೆಗೆ ಬಂದಿದ್ದೆ. ಬಂದಾಗ ಒಂದು ತುಲಾಭ, ಈಗ ಸರ್ ಏನ್ ಮಾಡಿದ್ರು, ಯೋಗಿತ್ರಿಯರ್ ಅಂತ ಒಂದು ಪುಸ್ತಕ ಮಾಡಿದ್ರು. ಅವರು ಪುಟ್ಟರಾಜ ಗವಾಯಿಗಳು ಲಿಂಗಕ್ಕೆ ಆಗಕ್ಕೆ ಇನ್ನೊಂದು 1 ವರ್ಷ 2 ವರ್ಷ ಇರ್ಬೋದು. ಆ ಟೈಮ್ದಾಗ ನಮ್ಮ ಮನೆಗೆ ಬಂದಾಗ, ಪ್ರೊಫೆಸರ ನೀವು ಯೋಗಿತ್ರಿಯರು ಅಂತ ಒಂದು ಪುಸ್ತಕ ಮಾಡ್ಬೇಕು, ನಮ್ಮ 3 ಮಂದಿ ಇದನ್ನು ಒಂದೇ ಇದ್ರೊಳಗೆ ಬರಾಕ ನೀವು ಒಂದು ಪುಸ್ತಕ ಮಾಡ್ಬೇಕಂತ ಹೇಳಿದ್ದಾರೆ ಅವರು. ಅದನ್ನ ನಾನು ಕೇಳಿಸ್ಕೊಂಡಿದ್ದೆ. ಆಯ್ತು ಬುದ್ಧಿ ಮಾಡ್ತೀನಿ ಅಂತ ಹಿರೇಮಠ ಸರ್ ಹೇಳಿದ್ರು. ಅಷ್ಟೊತ್ತಿಗೆ ಹಿರೇಮಠ ಸರ್ ತೀರ್ಕೊಂಡು ಹೋಗ್ಬಿಟ್ರು. ಮತ್ತೆ ಅವ್ರಿಬ್ಬರು ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ಲ, ಅದಕ್ಕೆ ನಾನೇನ್ ಮಾಡಿದೆ, ಇಬ್ಬರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತ ಈ ಪುಸ್ತಕ, ಇದು ಟೈಟಲ್ ಕೊಟ್ಟಿದ್ದು ಪುಟ್ಟರಾಜ ಗವಾಯಿಗಳು ಜೀವಂತ ಇದ್ದಾರೆ. ಇದನ್ನ ಇಟ್ಕೊಂಡು ಇವ್ರು 3 ಮಂದಿ ಜೀವನ ಚರಿತ್ರೆ ಒಂದರೊಳಗ ಬರ್ಬೇಕಂತ, ತುಲಾಭಾರದ ತ್ರಿವಿಕ್ರಮ ಮಾಡ್ಬೇಕಂತ ಒಂದು ಅಪ್ಪಣೆ ಕೊಟ್ಟಿದ್ರು. ಅವ್ರಿಬ್ರು ಹೋದ್ಮ್ಯಾಗ ನಾನು ಇದನ್ನ ಏನ್ ಮಾಡಿದೆ, ನಾನು ಲಗನ್ ತಗೋಬೇಕಾಗಿತ್ತು ವಿಷಯ, ಇದನ್ನ ತಗೊಳ್ಳಿಲ್ಲ. ಆದ್ರ ಒಂದ್ 4-5 ವರ್ಷ ಆದ್ಮೇಲೆ ಈಗ ಹೋದ ವರ್ಷದನ್ನ ನಾನು ಬಿಡುಗಡೆ ಮಾಡಿದ್ದೆ. ಪುಟ್ಟರಾಜ ಗವಾಯಿಗಳ ಆತ್ಮಕ್ಕೂ ಶಾಂತಿ ಸಿಗಲಿ, ಹಿರೇಮಠ ಸರ್ಗೂ ಆತ್ಮಕ ಶಾಂತಿ ಸಿಗಲಿ ಅಂತಂದು ಇದನ್ನ 150ನೇ ಪುಸ್ತಕ ನಮ್ಮ ಪ್ರಕಾಶನದಿಂದ ಬಂದಿದ್ದು. ಈ ತರ ನಾನು ಕಾರ್ಯಕ್ರಮಗಳನ್ನಾಗ್ಲಿ, ಪುಸ್ತಕ ತರುವಂತದಾಗ್ಲಿ, ಈಗ ಬೇರೆದವರು ಪುಸ್ತಕ ಪ್ರಿಂಟನ್ನು ಮಾಡ್ಕೊಡ್ತೇನೆ ನಾನು ನಮ್ಮ ಪ್ರಕಾಶನ ವತಿಯಿಂದ. ಮತ್ತೆ ಒಂದು ಕವಿಗೋಷ್ಠಿ ಅಂತ ಪ್ರತಿ ತಿಂಗಳಿಗೊಂದು ಕವಿಗೋಷ್ಠಿ ಹಮ್ಮಿಕೊಂಡಿದ್ದೆ. ಬೇರೆ ಬೇರೆ ಕವನಗಳನ್ನ ಬರೆದಿರ್ತಾರ, ಪ್ರಿಂಟ್ ಆಗಂಗಿಲ್ಲ, ಅವ್ರು ಅಂತವ್ರೆಲ್ಲ ಇಲ್ಲೇ ತಗೊಂಡ್ಬಂದು ಕವನ ವಾಚನ ಅಂದ್ರೆ ಒಂದೊಂದು. ಇವತ್ತ ಪರಿಸರ ದಿನಾಚರಣೆ ಅದನ್ನ ಇಟ್ಟಿರ್ತೀನಿ, ಡಾಕ್ಟರ್ಸ್ ಡೇ ಅದನ್ನ ಇಟ್ಟಿರ್ತೀನಿ, ಪೊಲೀಸರು ಅದು ಎಲ್ಲರೂ ಅದ ಸಬ್ಜೆಕ್ಟ್ ಆಗಿನ ಅವ್ರು ಕವನ ರಚನೆ ಮಾಡ್ಕೊಂಡ್ ಬಂದಿರ್ಬೇಕು. ಆ ಕವನಗಳನ್ನ ಇಲ್ಲೇ ನಮ್ಮ ಮನೆಯೊಳಗಿರ್ಬೋದು, ಗಾರ್ಡನ್ ಒಳಗಿರ್ಬೋದು, ಇನ್ನೊಂದು ಯಾರು ಹೇಳಿದ್ರೆ ಯಾವ್ದಾದ್ರು ಮನೆಯೊಳಗೂ ಮನೆ ಅಂಗಳದಲ್ಲಿ ಕವಿಗೋಷ್ಠಿ ಅಂತ ಇಟ್ಟಿರ್ತೇನೆ. ಅಂತವ್ರೆಲ್ಲ ಕವನಗಳನ್ನ ಸಂಗ್ರಹ ಮಾಡಿಸ್ಕೊಂಡು
ನಾವು ಪ್ರತಿ ವರ್ಷ ನನ್ನ ಸಮ್ಮೇಳನ ಮಾಡ್ತೇನೆ. ಆ ಸಮ್ಮೇಳನದೊಳಗ ಎಲ್ಲ ಕವನಗಳನ್ನ ಪ್ರಿಂಟ್ ಮಾಡ್ತೇನೆ ನಮ್ಮ ಪ್ರಕಾಶನ. ಇಂಥವೆಲ್ಲ ಸಾಹಿತ್ಯಿಕ, ಯಾಕಂದ್ರೆ ಸಾಹಿತ್ಯ ಬೆಳಿಬೇಕು, ನಾವಷ್ಟೇ ಬೆಳಿಬಾರ್ದು. ಊಟ ಮಾಡ್ಬೇಕಾದ್ರೆ ನಾವಷ್ಟೇ ಉಣ್ಬಾರ್ದು, ಹಂಚಿ ಉಣ್ಬೇಕಂತ ನಮ್ಮ ಮನೆಯವ್ರು ಹೇಳ್ಕೊಡ್ತಾರೆ. ಆ ವಿಷಯವನ್ನ ಇವತ್ತು ಸಾಕಷ್ಟು ಒಂದು ಜಿಲ್ಲೆಗೆ ಹೋದಾಗ ಡಾಕ್ಟರ್ ವಿ ವಿ ಹಿರೇಮಠ ಪ್ರಶಸ್ತಿ ನಾ ತಗೊಂಡಿನಿ, ಅಶ್ವಿನಿ ಪ್ರಕಾಶ್ ಪುಸ್ತಕ ನಾ ಪುಸ್ತಕದೊಳಗೆ ಕವನ ಪ್ರಿಂಟ್ ಆಗ್ಯಾವು ಅಂತ ಹೇಳ್ತಾರೆ. ಅದು ನಮಗೆ ಸಂತೋಷ ಪಡೋದು. ನಮ್ಮ ಉದ್ದೇಶ ಏನಂದ್ರೆ ಕನ್ನಡವನ್ನ ಬೆಳೆಸಬೇಕು, ಅದು ಒಂದೇ ಉದ್ದೇಶ. ಮತ್ತೆ ಯಾವ್ಯಾವ ಸಾಹಿತ್ಯದ ಪುಸ್ತಕಗಳು ಯಾವ್ಯಾವ ಪ್ರಕಟ ಪುಸ್ತಕ ಇದು ಸಿಡಿ ಸಾಯಿಬಾಬಾ ಪ್ರಸಾದ್ ಅಂತ ಒಂದು ಪುಸ್ತಕ ರೀ. ಓಕೆ. ಇದು ತ್ರಿಶೂಲ ಲೀಲೆ ಪುಟ್ಟರಾಜ ಗವಾಗಳದ ಕವನ ಸಂಕಲನ. ಓಕೆ. ತ್ರಿಶೂಲ ಲೀಲೆ. ತ್ರಿಶೂಲ ಲೀಲೆ. ಇದು ಮಮತೆಯ ಮಡಿಲು. ಮಮತೆಯ ಮಡಿಲು. ಇದು ಕನ್ನಡ ಕಸ್ತೂರಿ ಅಂತ. ಓಕೆ ಓಕೆ. ಇದು ನೆನಪಿನ ಕನ್ನಂಚಲಿ ಅಂತ ಡಾಕ್ಟರ್ ವಿ ವಿ ಹಿರೇಮಠರು ಅಷ್ಟೇ ಕವನ. ನಮ್ಮ ಮನೆಯವ್ರದ್ದು ಅವ್ರಿಗೆ ಸೀಮಿತವಾಗದಂತ ನಾವಿಬ್ರು ಗಂಡ ಹೆಂಡತಿ ಹೆಂಗಿದ್ವಿ, ಅವ್ರ ಹೆಂಗಿದ್ರು ಅನ್ನೋಂತ ಕವನ ಸಂಕಲನ. ಇದು 5 ಮಂದಿ ಕವನ ಸಂಕಲನ ರೀ. ಬೆಳ್ಳಿ ಚುಕ್ಕಿ. ಹ್ಞೂ. ಇದು ಬೆಳ್ಳಿ ಚುಕ್ಕಿ 5 ಮಂದಿ ಕವನ ಸಂಕಲನ. ಇದು ಕಡಲ ತೀರ. ಇದು ಪ್ರೇಮ ಪಲ್ಲವಿ. ಇದ್ರೊಳಗ ಅಮೆರಿಕದವ್ರು ಇಬ್ರು ಸೇರಿ ನಾನು ಮತ್ತು ಸಿದ್ದಾಪುರ ಅವರು ನಾಯಕ್ ಅಂತಂದು ಎಲ್ಲರೂ 5 ಮಂದಿ ಹೆಣ್ಣು ಮಹಿಳೆಯರದು ಒಂದು ಕೂಡಿ ಪ್ರೇಮ ಪಲ್ಲವಿ ಅಂತ ಪುಸ್ತಕ. ಅಮೆರಿಕ ಮೇರಿಲ್ಯಾಂಡು ಮತ್ತು ಅಮೆರಿಕದವ್ರು ಇಬ್ರು. ಇದು ನೆನಪಿನ ನಾ ಕಂಡ ಕನಸು. ಜೀವ ಜೋಕಾಲಿ. ಈಗ ಡಾಕ್ಟರ್ ವಿ ವಿ ಹಿರೇಮಠರು ತೀರ್ಕೊಂಡ್ಮ್ಯಾಗ ನಾನು ಒಂದು 25 ಪುಸ್ತಕ ಇದು ತುಲಾಭಾರದ ತ್ರಿವಿಕ್ರಮರು. ಇದು 5 ಕಡೆ ಪುಸ್ತಕ ಬಿಡುಗಡೆಗೊಂಡಿದೆ. ಅದು ಯಾಕಂದ್ರೆ ಪುಟ್ಟರಾಜ ಗವಾಗಳ ಶಕ್ತಿ ಹಂಗೈತೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ನಿಮ್ಮ ಸಮಾಜ ಸೇವೆ ಜ್ಞಾನದೀಪ ಅಂದ್ರೆ ನಮ್ಮ ಡಾಕ್ಟರ್ ವಿ ವಿ ಹಿರೇಮಠರು ಶಿಷ್ಯ ಬಳಗ ಎಲ್ಲ ಕೂಡಿ ಪ್ರತಿ 1ನೇ ವರ್ಷದ ದಿವಸ ಇದನ್ನ ನಾನು ಅವ್ರಿಗೆ ಅರ್ಪಣೆ ಮಾಡ್ಬೇಕಂತಂದು ಒಂದು ಪುಸ್ತಕ ಅವ್ರದ್ದು ಎಲ್ಲಾ ಜೀವನ ಚರಿತ್ರೆ ಮಾಡಿ ಅಭಿನಂದನಾ ಗ್ರಂಥ ಮಾಡಿದ್ದೀನಿ. ಅದು ಜೀವನದಿ ಅಂದ್ರೆ ಇದು 5 ಮಂದಿ ಪೊಲೀಸ್ ಡಿಪಾರ್ಟ್ಮೆಂಟ್ ನವ್ರು ಇವರು. ಯಾಕಂದ್ರೆ ಕವನಗಳ ಬರೆಯುವಂತಾರು ಎಲ್ಲಾ ಇದ್ರೊಳಗೆ ಫೀಲ್ಡ್ ಒಳಗೆ ಹೋದಾರ ಅಂತವ್ರನ್ನೆಲ್ಲ ಹೊರ ತರುವಂತ ಉದ್ದೇಶ ನನ್ನ ಪ್ರಕಾಶನ. ಓಕೆ. ಮತ್ತೆ ಇದನ್ನ ಬಿಟ್ಟು ಸಾಹಿತ್ಯದ ಆಯ್ತು, ಮತ್ತೆ ಸಮಾಜ ಸೇವೆ. ಸಮಾಜ ಸೇವೆ ಅಂತಂದ್ರ ಇವಾಗ ಯಾರೋ ಬಡವರು ಅದಾರ ಅಂದಾಗ ಅವ್ರ ಅಂಗವಿಕಲರು ಇರ್ಬೋದು, ನಿರ್ಗತಿಕರು ಇರ್ಬೋದು, ಅಂತವ್ರಿಗೆಲ್ಲ ನನ್ನ ಕೈಲಾದಂತಹ ಸಹಾಯವನ್ನ ನಾನು ಸಮಾಜ ಸೇವಾ ಅಂತ ಮಾಡ್ತೇನೆ. ಮತ್ತೀಗ ಕರೋನಾ ಟೈಮ್ದೊಳಗ ಮನಿಗೆಲ್ಲ ಈ ಗೌಂಡಿ ಬಿಲ್ಡಿಂಗ್ ಕಟ್ತಿರ್ತಾರ ಅಂತವ್ರನ್ನೆಲ್ಲ ಕರ್ಕೊಂಡ್ ಬಂದವ್ರಿಗೆಲ್ಲ ದಿನಸಿ ಸಾಮಾನ ಕೊಡೋದು. ಪ್ರತಿ ವರ್ಷ ನಮ್ಮ ಬರ್ತಡೇ ಇರ್ಬೋದು, ನಮ್ಮ ಮಕ್ಕಳದ್ದು ಇರ್ಬೋದು, ಮಗಂದು ಇರ್ಬೋದು, ಬಡವರಿಗೆ ಇವತ್ತು ನಾವು ಪೆನ್ಷನ್ ತಗೋತೀವಿ ಕರೆ ಅದ್ರೊಳಗ ಒಂದ್ ಸ್ವಲ್ಪ ಸೀಮಿತವಾಗಿ ಅವ್ರಿಗೆ ಇಡಬೇಕು. ನಿಮ್ಮ ಇದು ಏನು ಶಿಕ್ಷಣ ಸಂಸ್ಥೆಗಳಿದಾವ? ನಮ್ಮ ಸರ್ ಹೆಸರಲ್ಲೇ ಡಾಕ್ಟರ್ ಪುಟ್ಟರಾಜ ಗವಾಗಳ ಪಂಡಿತ್ ಪುಟ್ಟರಾಜ ಗವಾಗಳ ಸಂಗೀತ ಪಾಠಶಾಲೆ ಅಂತ ನಮ್ಮ ಮೆಮೋರಿಯಲ್ ಪ್ರತಿಷ್ಠಾನ ವತಿಯಿಂದ ಸಂಗೀತ ಪಾಠಶಾಲೆ ತೆಗೆದೀನಿ ನಾನು. ಈಗ 4ನೇ ವರ್ಷ. ಈಗ ಒಂದು 30 ಹುಡುಗರು ನಮ್ಮ ಸಂಗೀತ ಪಾಠಶಾಲೆ ಒಳಗೆ ಕಲಿತಿರ್ತಾವ. ಅಂತವ್ರಿಗೆಲ್ಲ ಅವಕಾಶಗಳನ್ನ ಕಲಿಬೇಕು. ಇವತ್ತ ಗದಗ ಅಂದ್ರ ಸಂಗೀತ ಕಾಸಿ, ಮುದ್ರಣ ಕಾಸಿ, ಇವತ್ತು ಎಲ್ಲ ಕಡೆನೂ ಮುಟ್ಟಬೇಕು ಅನ್ನುವಂಥದ್ದು ಮಕ್ಕಳಿಗೆ ಈಗಿರುತ್ತಿಗೆ ನಾವು ಅವ್ರಿಗೆ ಹೇಳ್ಕೊಟ್ಟಾಗ ಅವ್ರ ಮುಂದೆ ಬರಲಿ ಅನ್ನುವಂಥ ಉದ್ದೇಶಕ್ಕೆ ಒಂದು ಸಂಗೀತ ಪಾಠಶಾಲೆ ತೆಗೆದೀನಿ. ಮುಂದೆ ಒಂದು ಸಂಸ್ಥೆ ಬೆಳೆಸಬೇಕು ಅನ್ನುವಂಥ ಉದ್ದೇಶ ಐತಿ. ಹಿರೇಮಠ ಸರ್ ಏನು ಗವಾಗಳ ಆಶ್ರಮದ ಸಂಸ್ಥೆ ಕಟ್ಟಿದ್ರು, ಅದನ್ನ ಕಟ್ಟು ಬದಲಿ ನಮ್ದ ಒಂದು ಕಟ್ಟಿದ್ರೆ ಒಂದು ಸಂಸ್ಥೆ ಆಗ್ತಿದ್ದಲ್ಲ ಅಂತ ನನ್ನ ಅಭಿಪ್ರಾಯ ಅಂತ ವಿಚಾರ. ಈಗ ನಡೆದೈತ್ರಿ. ನಾನು ಅವರ ಅಜ್ಜಾರ ಆಶೀರ್ವಾದ ನಮ್ಮ ಮನೆತನಕ್ಕೆ ಯಾವತ್ತೂ ಇದೆ, ನಮ್ಮ ಸರ್ದೂ ಇದೆ. ಆ ಪ್ರಕಾರ ನಾನು ಈಗ ಸಮಾಜ ಸೇವೆ ಮಾಡ್ಬೇಕನ್ನುವಂಥ ಉದ್ದೇಶ. ಇವತ್ತ ನನ್ನ ಮನೆಯೊಳಗ ಮಕ್ಕಳು ಇರ್ಬೋದು, ಮಗ ಇರ್ಬೋದು, ಮಗಳಿರ್ಬೋದು, ಸೊಸಿ ಇರ್ಬೋದು, ಅಳಿಯ, ಇವರೆಲ್ಲ ನನಗೆ ಪ್ರೋತ್ಸಾಹ ಸಿಕ್ಕಾಗ ಇಂಥವೆಲ್ಲ ಮಾಡಕ್ ಆಗ್ತೈತ್ರಿ. ಇಲ್ಲ ಯಾವ್ದು ಮಾಡಕ್ ಆಗಂಗಿಲ್ಲ. ಮತ್ತ ಈಗ ಸಾಕಷ್ಟು ಕಡೆ ನನಗ ಸನ್ಮಾನಗಳು ಬಂದವು, ಪ್ರಶಸ್ತಿಗಳು ಬಂದವು. ಮತ್ತೆ ಯಾವ ಉದ್ದೇಶಕ್ಕೆ ಈ ಗೌರ್ಮೆಂಟ್ನವರು ಮತ್ತೆ ಇಂಥ ಒಳ್ಳೆ ನನಗೆ ಸರ್ಕಾರದಿಂದ ಕೊಟ್ಟಾರಂದ್ರ ನಾನು ಎಲ್ಲರಿಗೂ ಏನ್ ಮಾಡಿದ್ರೆ ಅರ್ಜಿ ಹಾಕಿದ್ದೇನೆ. ನಾನು ಅರ್ಜಿ ಹಾಕಿದ್ದೆ. ಅರ್ಜಿ ಹಾಕೋಕಿದ ಅಂದ್ರ ಅದ್ರ ಆ ಗಡಿಗೆ ಹೋಗಿದ್ದಿಲ್ಲ ನಾನು. ನಿಮ್ಮನ್ನ ಹುಡುಕೊಂಡು ಪ್ರಶಸ್ತಿ ಬಂದಿದೆ. ನಾನು ಇವತ್ತ ಅದು ಅರ್ಪಣೆ ಯಾರಿಗೆ ಹೋಗ್ಬೇಕಪ್ಪ ಅಂದ್ರ ಗದಗ ಜಿಲ್ಲಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗೆ ಹೋಗ್ಬೇಕಿರೋದು. ಯಾಕಂದ್ರೆ ನಾನು ಅದು ಅರ್ಜಿನೂ ನೋಡಿಲ್ಲ, ಅದನ್ನ ಹಾಕ್ಬೇಕಂತ ಇಲ್ಲಿವರೆಗೂ ಅದ್ರ ಉದ್ದೇಶ ಇದ್ದಿಲ್ಲ ರೀ. ಅವರಾಗಲೇ ನನ್ನ ಪತ್ರಿಕೆದೊಳಗೆ ನೋಡ್ಯಾರ. ಇಲ್ಲ ನೀವ್ ಇಷ್ಟೆಲ್ಲ ಸಹಾಯ ಮಾಡ್ರಿ, ಎಲ್ಲಾರು ಹಾಕ್ತಿರ್ತಾರೆ, ಏನು ಇಲ್ದವ್ರು, ನೀವ್ ಯಾಕೆ ಹಾಕ್ಬಾರದು ಮೇಡಮ್ ಅಂತ ಅವರಾಗಲೇ ಫೋನ್ ಹಚ್ಚಿ ನನಗ ನಿಮ್ದೊಂದು ಬಯೋಡಾಟಾ ಕಳಿಸ್ರಿ,
ನಿಮ್ದೆಲ್ಲ ಒಂದು ಇದನ್ನ ಮಾಡಿ ನನಗೆ ಬುಕ್ಲೆಟ್ ಮಾಡಿ ಕಳಿಸ್ರಿ ಅಂದಾಗ ಬ್ಯಾಡ್ರಿ ಮೇಡಮ್ ಆ ಗೊಡವಿಗೆ ಹೋದಾಗ ನಮ್ಮ ಯಜಮಾನ್ರನ್ನ ಕಳ್ಕೊಂಡೀನಿ, ನನಗೆ ಈ ವಿಷಯ ಬೇಡ ಗೌರ್ಮೆಂಟ್ ಅಂತ ಹೇಳಿದ್ರು ನಾನು. ಅದ ಬೇರೆ ಮೇಡಮ್ ಇದ ಬೇರೆ, ನಿಮ್ ಸಾಹಿತ್ಯ ಒಳ್ಳೆ ಸಾಹಿತ್ಯ ಐತಿ, ನಾವು ಸಾಕಷ್ಟು ನೋಡೀವಿ, ನೀವು ಕಳಿಸ್ರಿ ನೋಡೋಣ ಅಂತ ಹೇಳಿದಾಗ ಅವ್ರಾಗಲೇ ಕಳಿಸಿ ನಾನು ಕರೆದು ಕೊಟ್ಟಾಗ ನಾನು ಅರ್ಜಿ ಕೊಟ್ಟಿನ್ರಿ. ಓಕೆ ಓಕೆ ಓಕೆ. ಇದಕ್ಕೆ ನಾನು ಶಿಫಾರಸ್ ಪತ್ರ ಹಚ್ಚರಂದ್ರು, ಅವ್ರದ್ದು ಹಚ್ಚಂದ್ರು, ನಾನು ಯಾರ್ದು ಹಚ್ಚಕ್ ಹೋಗಂಗಿಲ್ಲ, ಯಾರು ಗೊಡ್ವಿಗೂ ಹೋಗಂಗಿಲ್ಲ ಅಂತ. ಓಕೆ. ಆದ್ರೂ ಇಲ್ಲ ಹಚ್ಬೇಕಂದ್ರ DR ಪಾಟೀಲ್ ನಂದು ಒಂದು ತಗೊಂಡೇರಿ. ನನಗೆ ಅವ್ರು ಬಹಳ ಗೌರವದಿಂದ, ನನಗೂ ಮನ್ ಹೋದಾಗ ನನಗೆ ಗೌರವದಿಂದ ಬಹಳ ಕಂಡು ಇದನ್ನ ಮಾಡಿದ್ರು. ಬೈರ್ನಟಿ ಸ್ವಾಮಿಗಳು ಒಂದು ಹಚ್ಚಿದೆ, ನಮ್ಮ ಕಲೆ ಜಾತ ಒಂದು. ನಿಮ್ಗೆ ಡಾಕ್ಟರೇಟ್ ಹೆಂಗ್ ಸಿಕ್ತ? ನನ್ನ ಸಾಹಿತ್ಯಿಕವಾಗಿ ನನ್ನ ಸಾಹಿತ್ಯ ಸೇವಾ ಪುಸ್ತಕ ಇರ್ಬೋದು, ಇವತ್ತು ಸಮಾಜದೊಳಗ ನಾನು ಕಾರ್ಯಕ್ರಮ ಏನ್ ಮಾಡ್ತೇನಲ್ಲ, ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ಲಿಲ್ಲ. ಎಂತ ನೋಡ್ರಿ, ಈಗ ಗುರುತಿಸ್ಬೇಕು, ಎಂತವ್ರನ್ನ ಗುರುತಿಸ್ಬೇಕು, ಅವ್ರ ಸಾಧನೆ ಇದ್ರೆ ಕೊಡ್ಬೇಕು. ಈಗ ಎಲ್ಲ ಕಡೆ ವಸೂಲಿ ಐತಿ, ಅದು ಮಾತು ಬೇರೆ. ಈಗ ಏನು ಇದ್ದವ್ರಿಗೆ ಕೊಟ್ಟಾಗ ಎಲ್ಲ ವಿದ್ಯೆ ಇತ್ತು, ಪುಸ್ತಕ ಒಂದ್ 80 ಪುಸ್ತಕ ಬರ್ತಿದ್ದ, ಅವಾಗೇನು ಇಲ್ಲ ಅಂದಾಗ ಈಗ ನಾವು ನೀವೆಲ್ಲ ಇದನ್ನ ಇರ್ತೀವಿ, ಪಾಪ ಅವ್ರು ಏನು ಮಾಡಲಿಲ್ಲ ಅಂದಾಗ ಅಂತವ್ರು ಕೊಟ್ಟಾಗ ಎಷ್ಟು ಮಾನಸಿಕ ಹಿಂಸೆ ಆಗುತ್ತೆ. ಹಿಂಗಾಗಿ ಆ ವಿಷಯಕ್ಕೆ ನಮ್ಮ ಮನೆಯವರಿಗೆ ನಾವು 3 ವರ್ಷ ನಾವು ರಾಜ್ಯೋತ್ಸವ ಪ್ರಶಸ್ತಿ ಹಾಕ್ತೀವಿ. ಇದು ನನ್ನ ಹೇಳ್ಕೊಳಬೇಕು. ಹೌದು, ಯಾಕಂದ್ರೆ ಅದ್ರ ನೋವು ಐತಿ ನಾನು ಈಗಾದ್ರೂ ಸಾಕಷ್ಟು ಮಂದಿಗೆ ಹೇಳ್ತೀನಿ. ನಮ್ಮ ಗುರುಸ್ವಾಮಿ ಕಲ್ಕೆರ್ ಅವ್ರು ಕೇಳಿದ್ರು, ಏನ ನನ್ನ ಮಗ ಸೊಸಿನ ಅಂತಾರು, ಏನ ನನ್ನ ಮಗನ ಪ್ರಶಸ್ತಿ ಎಲ್ಲ ನಿನ್ನ ಒಳಕತ್ತಿ ಅಂದ್ರು. ಅಂದ ತಕ್ಷಣ ಹೌದ್, ಮತ್ತೆ ನಿಮ್ ಮಗ ಇರ್ಬೋದಿತ್ತು, ಆದ್ರೆ ಲಗನ್ ಹೋಗ್ಬಿಟ್ರು. ಇವತ್ತಿಲ್ಲ ನಾನು ಹೋಗೋಕಿನ, ಆದ್ರೆ ಇನ್ನೂ ಒಂದು ಆಸೆ ಐತೆ ಅಂದೆ ನಾನು. ಏನದು, ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ್ ಬರೋ ಮಟ್ಟ ನಿನಗೆ ಜಾಗ ಇಲ್ಲ ಅಂತ ಹಿರೇಮಠ ಸರ್ ಹೇಳ್ಯಾರ ಅಂದೆ ನಾನು. ಯಾಕಂತ ಕೇಳಿದಾಗ ಹೌದು, ಮತ್ತೆ ಅವ್ರು ನೋವಾಗಿ ತೀರ್ಕೊಂಡಾರ, ಅವ್ರು ಹಂಗ ತೀರ್ಕೊಂಡಿಲ್ಲ, ಅವ್ರ ಸಾಧನೆ ಇತ್ತು, ಅವ್ರಿಗೆ ಗುರುತಿಸ್ಲಿಲ್ಲ. ಅದಕ್ಕೆ ನಾನು ಇಂಥವೆಲ್ಲ ಕೆಲಸ ಮಾಡಿ ಸಮಾಜದೊಳಗ ಸಾಕಷ್ಟು ಮಂದಿ ಸಾಹಿತ್ಯಿಕವಾಗಿದ್ದಾರೆ, ಸಂಗೀತಕ್ಕೆ ಕಲ್ತಾರ, ಸಮಾಜ ಸೇವಾ ಮಾಡ್ಯಾರ. ಇಂಥವ್ರಿಗೂ ನಮ್ಮ ಪ್ರತಿಷ್ಠಾನ ವತಿಯಿಂದ ಒಂದು ಸರ್ ಹೆಸರಲ್ಲಂತೂ ಪ್ರತಿಷ್ಠಾನ ತಗೊಂಡಿನಿ. ಇಂಥವ್ರಿಗೆ ಒಂದು ಕೊಟ್ಟಾಗ ಅವ್ರಿಗೆ ಬೆಳೆಯಕ ಅನುಕೂಲ ಆಗ್ತೈತಿ. ಗೌರ್ಮೆಂಟ್ನವ್ರು ಕೊಡೋದು ಆಮೇಲೆ, ಈಗ ಒಂದು ಏನೋ ಡಾಕ್ಟರ್ ವಿ.ಬಿ. ಹಿರೇಮಠ ಮೆಮೋರಿಯಲ್ ಪ್ರತಿಷ್ಠಾನ ವತಿಯಿಂದ ನಾವು ಒಂದು ಪ್ರಶಸ್ತಿ ತಗೊಂಡಾನಂದಾಗ ಅವ ಮುಂದೆ ಬರವಣಿಗೆಗೆ ಹೋಗ್ತಾನೆ. ಸಾಹಿತ್ಯಕ್ಕಿದ್ದಾವ ಬರವಣಿಗೆ ಹೋಗ್ತಾನೆ, ಸಂಗೀತ ಇದ್ದಾವ ಕಲಿಬೇಕಂತ. ನೀನು ಸಮಾಜ ಸೇವೆ ಮಾಡಿದ್ರು ಇನ್ನೂ ಇಂಥ ಪ್ರಶಸ್ತಿ ಕೊಟ್ಟಾರ, ಇನ್ನು ನಾನು ಮಾಡಿದೆ ಅಂದ್ರೆ ಇನ್ನೂ ಹೆಚ್ಚಿಗೆ ಹೆಚ್ಚಿನ ಸಿಗ್ಬೋದಲ್ಲ ಅಂತ ಅವರಲ್ಲೇ ಮನೋಭಾವ ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈ ಪ್ರಶಸ್ತಿಗಳನ್ನ ನಮ್ಮ ಪ್ರತಿಷ್ಠಾನ ವತಿಯಿಂದ ಕೊಡ್ತಾ ಇದ್ದೀನಿ. ಈಗ ನಾನು ಕೊಡಾಕ 10 ವರ್ಷ ಆಯ್ತು. ಹಿರೇಮಠ ಸರ್ ಯಾವಾಗ ಇದಾದ್ರು ಅವ್ರಿಗೇನು ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ಲಿಲ್ಲ, ಮುಂದಾದ್ರು ಅವ್ರಿಗೆ ನನಗೊಂದು ಐತ್ರಿ, ನಾನಾರ ತಗೋಬಹುದು, ಇಲ್ಲ ಮರಣೋತ್ತರ ಕೊಡಬಹುದು. ನಾನು ಹೇಳಿದ್ರಿ ಸಾಕಷ್ಟು ಮಂದಿಗೆ, ನೋಡೋಣ, ಅದು ದೇವ್ರ ಇಚ್ಛಾ. ಅದು ಏನೇನ ನಾವಿಬ್ಬರು ಗಂಡ ಏನ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿದೀವಿ, ಆ ಕನ್ನಡಮ್ಮನ ಅದನ್ನ ಮುಂದೆ ತರಬೇಕು ಅನ್ನೋದು ಒಂದು ಉದ್ದೇಶ. ಈಗ ಒಟ್ಟು ಎಷ್ಟು ಜನ ನೀವು ಪ್ರಶಸ್ತಿ ಕೊಡ್ತೀರಿ? ಈಗ ನಾನು 10 ವರ್ಷದೊಳಗಂದ್ರ ನನಗೆ ಖುಷಿ ಅನ್ಸುತ್ತೆ, ಒಂದು 4 ರಿಂದ 5 ಸಾವಿರ ಜನಕ್ಕೆ ಕೊಟ್ಟಿದ್ದೆ. ಓಹೋ, ಪ್ರಶಸ್ತಿ ಯಾವ್ಯಾವ ಪ್ರಶಸ್ತಿ ಕೊಟ್ಟು? ಈಗ ಸದ್ಭಾವನಾ ಅಂದ್ರೆ ಡಾಕ್ಟರ್ ವಿ.ಬಿ. ಹಿರೇಮಠ ಸದ್ಭಾವನಾ ಅಂದ್ರೆ ಸರ್ದು 1ನೇ ವರ್ಷ ಇದ್ದಾಗ ಒಬ್ಬರಿಗೆ ಕೊಟ್ಟಿದ್ದೆ. ಈಗ ಅವ್ರು 10ನೇ ವರ್ಷ 10 ಮಂದಿ ಕೊಟ್ಟು ಅಷ್ಟು ಬರ್ತೀವಿ ಪ್ರತಿ ವರ್ಷ. ಅವರು ಇದ್ದಾಗ ಸಾಹಿತ್ಯ ಇರ್ಬೋದು, ಸಮಾಜ ಸೇವೆ ಏನೇ ಇರ್ಬೋದು ಅಂತ ಕೊಟ್ಟು. ಈಗ ನಮ್ಮ ಈಗ ಕಾರ್ಯಕ್ರಮದೊಳಗೆ ಏನ್ ಮಾಡ್ತೀವಿ ನಾವು, ಸಮ್ಮೇಳನ ಮಾಡಿದ್ರಲ್ಲ, ಅವಾಗ ಪುಟ್ಟರಾಜ ಪಂಚಾಕ್ಷರಿ ಗೌರವ, ಹಾನಗಲ್ ಗುರುಕುಮಾರೇಶ್ವರು, ಇದನ್ನ ಎಲ್ಲಾರ ಕೊಟ್ಟಿದ್ದು ನೀವು ಕೇಳಿದ್ರೆ ಗೌರ್ಮೆಂಟ್ ಅವರು ಮನೆಯೊಳಗೆ ಒಂದು ಸರ್ಟಿಫಿಕೇಟ್ ಹಾಕೊಂಡಾಗ ಭಕ್ತಿ ಭಾವದಿಂದ ಕಾಣ್ತಾರೆ. ನಾವು ಹಂಗ ಅಂತ ಚಿತ್ರ ಇಟ್ಟ ಕೊಡಲ್ಲ, ಅದು ಭಕ್ತಿ ಭಾವದ ಉಭಯ ಗುರುಗಳದ ಒಂದು ನನ್ನ ಆರಾಧನೆ ದೈವ ಅಂತ ತಗೋತೀವಿ. ಅವ್ರದ್ದೇ ಒಂದು ಭಾವಚಿತ್ರ ಇತ್ತು, ಒಂದು 4 ಸಾಲ ನಾವು ಒಳ್ಳೆಯ ಅದನ್ನ ಬರೋದು ಅಂತ ಕೊಟ್ಟಾಗ ಅವ್ರು ಭಕ್ತಿ ಭಾವದಿಂದ ಅಂತ ಕೊಟ್ಟಾಗ ಅವ ಮತ್ತೊಬ್ಬ ಅವ್ರಿಗೆ ಹೇಳ್ತಾರೆ, ಮುಂದಿನ ವರ್ಷ ಇಂಥ ಸಂಸ್ಥೆ ಐತಿ, ನೀವು ಹೋಗು, ಒಳ್ಳೆ ಚಲೋ ಇದನ್ನ ಮಾರ್ಗದರ್ಶನ ಕೊಡ್ತಾರ. ಅದನ್ನ ತಗೊಂಡಲ್ಲಿ ನಾನು ಮತ್ತೆ 4 ಪ್ರಶಸ್ತಿ ತಗೊಂಡೇನೆ, ತಮಗೆ ಕೊಡ್ತಾರೆ. ಹಿಂಗೆ ಈ ಸರ್ಕಲ್ ಏನಾಗ್ತಿದ್ರಿ, ಒಂದು ಪ್ರತಿಷ್ಠಾನ ವತಿಯಿಂದ ಬೆಳೆಯಾಗ್ತದೆ. ನಿಮಗೆ ಈ ಸಾಧನೆಗೆ ಸ್ಫೂರ್ತಿ ಏನು? ಯಾರ್ಯಾರು ಸಾಥ್ ಕೊಡ್ತಾ ಇದ್ದಾರೆ? ಈಗ ನಂದು ಒಂದು ಸಂಘ ಐತಿ ಕನ್ನಡಕ್ಕಾಗಿ, ಮಹೇಶ್ ವಡ್ಡೇನ್ ಇರ್ಬೋದು, ನಾನು ಬಳಗ ಹೇಳೋದಿಲ್ಲ. ಈಗ ಹೊರಗಿನ ಸಮಾಜ ಒಳ್ಳೆಯದು, ಸಮಾಜದ ಕೊಟ್ಟಾಗ ನಾವ್ ಹೆಂಗಿರ್ತೀವಿ ಅವ್ರ ಹಂಗಿರ್ತಾರೆ. ಹೌದ್ರಿ, ನಾವು ಒಂದು ಒಳ್ಳೆ ದಾರಿಗೆ ಬೆಳೆದಾಗ ಸಮಾಜ ನಮ್ಮಿಂದ ಇದ್ದೇ ಇರುತ್ತೆ. ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಸಾಕಷ್ಟು ಸಮಸ್ಯೆಗಳು ಬಂಧು ಬಳಗದಿಂದ ಎದುರಿಸ್ತೀವಿ, ಹೊರಗಿನಿಂದ ಎದುರಿಸ್ತೀವಿ. ನಾವು ಯಾವ್ದಕ್ಕೂ ತಲೆ ಕೆಡಿಸ್ಕೊಂಡು ನಾಲೊಬ್ಬ ದೇವ್ರ, ಯಾಕಂದ್ರೆ ನಾವು ಒಳ್ಳೆ ದಾರಿ ಒಳಗೆ ಇರ್ತೀವಿ. ಒಳ್ಳೆ ದಾರಿಗೆ ಇದ್ದಾಗ ನಾವ್ ಯಾವ್ದಕ್ಕೂ ಭಯ ಪಡಲ್ಲ. ಮಗ ಸೊಸಿ ಮಗಳು ಇಲ್ಲಿ ಇರ್ಲಿಲ್ಲ ಅಂದ್ರೂ ನಾವು ಫೋನ್ ಮಾಡಿದ್ವಿ, ಮಾಡಾಕತ್ತೀವಿ, ಇದು ಮಾಡೋದು ಬೇಡ, ಆಯ್ತು ಮಮ್ಮಿ ನಿನ್ಗೆ ಇವತ್ತ ನಾನು ಈ ಜಗಕ್ಕೆ ಬರ್ಬೇಕಂದ್ರೆ ನನ್ನ ಮಗಳು ನನ್ನ ಮಗ. 1 ವರ್ಷ ನಾನು ಹೊರ ಬಂದಿದ್ದಿಲ್ಲ ಸರ್ ಎಕ್ಸ್ಪರ್ಟ್ ಆದ್ಮೇಲೆ, ಟೇಬಲ್ಗೆ ಕುಂದ್ರ ಮಮ್ಮಿ ಅಪ್ಪಾಜಿ ಕೂಡ ವರ್ಕ್ ಮಾಡಿ,
ಅದನ್ನ ನೀನ್ ಕೆಲಸ ಮುಂದುವರಿಸೋ ಮುಂದೆ ನಿನಗೆ ಚೆನ್ನಾಗುತ್ತೆ, ಯಾಕೆ ಮಾನಸಿಕ ಮಾಡ್ಕೊಂತೀವಿ, ಬರೋದಿಲ್ಲ. ಅಪ್ಪಾಜಿಂದ ಬರ್ತಾರೂ ಬರಂಗಿಲ್ಲ. ಈ ಕೆಲಸ ಮಾಡಂತ ನಾನು ಇವತ್ತು ಈ ಪುಸ್ತಕ ಬರೆಯಕ್ಕೆ, ನಾನು ಸಮಾಜ ಸೇವೆ ಮಾಡಕ್ಕೆ, ಇಂಥವು ಕಾರ್ಯಕ್ರಮಗಳು ಮಾಡಕ್ಕೆ ನನಗೆ ಸ್ಫೂರ್ತಿ ನನ್ನ ಮಗ, ಸಸಿ ಮಗಳು, ಇವ್ರದ್ದು ಸಪೋರ್ಟ್. ಮತ್ತೆ ಇವರೆಲ್ಲ ನಮ್ಮ ಅಶೋಕ್ ಹಿರೇಮಠ ಇರ್ಬೋದು, ಚಿದಾನಂದ ಸಾಲಿಮಠ, ನಮ್ಮ ರಮೇಶ್ ಶೆಟ್ಟಿಕಾಳ, ಇವ್ರು ಶಾವತ್ ಹಿರೇಮಠ, ಇವ್ರನ್ನೆಲ್ಲ ಕರ್ಕೊಂಡು ನಾನು ಒಂದು ಸಂಘ ಕಟ್ಕೊಂಡು ಹೋಗ್ತೀನಿ. ಸಂಘ ಕಟ್ಕೊಂಡು ಎಲ್ಲ ಕೆಲಸ ಮಾಡ್ತೇವೆ. ನಮ್ಮ ಬೀಗನ್ನು ನಮ್ಮ ಟ್ರಸ್ಟ್ನೊಳಗೆ ಹಾಕೊಂಡಿದ್ದೀನಿ. ಮನೆಯೊಳಗನ ಒಂದು ಇದನ್ನ ಮಾಡಿಕೊಂಡು ಗಳೆಯವ್ರನ್ನ ಹಾಕೊಂಡು ಸಂಘ ಸಂಸ್ಥೆ ಕಿರಿಕಿರಿ ಆಗ್ತದೆ. ಎಂಥವ್ರು ಯಾರು ಇಲ್ಲ, ಏನು ಕಿರಿಕಿರಿ ಮಾಡೋರು ಯಾರಿಲ್ಲ. ಇವತ್ತು ಕಾರ್ಯಕ್ರಮ ಮಾಡ್ತೇನೆ ನೋಡ್ರಿ. ಈಗ ನಾನು ಒಂದು ಸಂತೋಷ ವಿಷಯ ಹೇಳ್ಬೇಕಂದ್ರೆ, ಅವ್ರ ಮಗ ನಾನು ನೋಡಿಲ್ಲ, ನನ್ನ ಮಗ ಅವ್ರು ನೋಡಿಲ್ಲ, ಬಾಂಬೆದವ್ರು. ನನ್ನ ಕೆಲಸಗಳನ್ನ ಫೇಸ್ಬುಕ್ ವಾಟ್ಸಪ್ ಫೇಸ್ಬುಕ್ನಲ್ಲಿ ನೋಡಿ ಈಗ ಹಿರೇಮಠರು ಅದಾರ, ಇವರು ನಮ್ಮ ಮಂದಿಯವರು ಇಂಥ ಒಳ್ಳೆ ಕೆಲಸ ಮಾಡತ್ತಾರೆ. ಇವ್ರಿಗೆ ಯಾಕೆ ನಾವು ಸಾಥ್ ಕೊಡಬಾರ್ದು, ಇವ್ರಿಗೆ ಯಾಕೆ ನಾವು ಒಂದು ಹೆಲ್ಪ್ ಮಾಡಬಾರ್ದು ಅಂತ ಅವರು ನನಗೆ ಫೋನ್ ಮಾಡಿದ್ರು ಒಂದ್ಸಲ. ಮೇಡಮ್ಮ ನೀವು ಏನು ಕೆಲಸ ಮಾಡ್ತೀವಿ, ಏನು ವರ್ಕ್ ಮಾಡ್ತೀವಿ, ಡಾಕ್ಟರ್ ಅನ್ಕೊಳ್ಳಿ, ಡಾಕ್ಟರ್ ಏನಂತ ಕೇಳ್ತಾರೆ. ನಾನು ಹೇಳಿದೆ ಇದ್ದದ್ದೇ ಹೇಳಿದೆ, ನಾನು ಕಲ್ತಿದ್ದು SSLC, ಡಾಕ್ಟರ್ ಅಂತ ಇಲ್ಲ, ನಾನು ಡಾಕ್ಟರ್ ಅಂತ ಐತಿ. ನನ್ನ ಸಾಹಿತ್ಯಿಕವಾಗಿ ಗೌರವದಿಂದ ಡಾಕ್ಟರೇಟ್ ಕೊಟ್ಟಾರ, ಅದು ಖುಷಿ ಇದಪ್ಪ ಅಂತ ಹೇಳಿದ್ರು. ಇಲ್ಲ ಮೇಡಮ್ಮ, ನಾವು ಪ್ರತಿ ವರ್ಷ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ಮಾಡ್ತೀವಿ. ಮತ್ತೆ ನಿಮ್ದು ಏನಾರ ನಾನು ಇಲ್ಲಿವರೆಗೂ ಯಾರಿಗೆ ನನ್ನ ಸಂಘ ಐತಿ ಧನ ಸಹಾಯ ಮಾಡ್ರಿ ಅಂತ ಯಾರಲ್ಲಿ ನಾನು ಕೈ ಒಡ್ಡಿ ಕೇಳಿಸ್ತಾರಲ್ಲ ನಾನು ಇಲ್ಲ ಮೇಡಮ್ಮ, ನಮ್ಮ ಟೀಮಿನೊಳಗೆ ನಾ ಬಾಂಬೆದಾರ ಟೀಮಿನೊಳಗೆ ತೋರಿಸಿದ್ದೆ. ಒಬ್ಬ ಹೆಣ್ಮಗಳು ಅವ್ರ ಮನೆಯವ್ರು ತೀರ್ಕೊಂಡ್ಮೇಲೆ ಇಷ್ಟೆಲ್ಲ ಸಮಾಜ ಸೇವೆ ಮಾಡಕತ್ತಾರ, ಅವ್ರಿಗೆ ನಾವು ಹೆಲ್ಪ್ ಮಾಡೋಣ ಅಂತ ತಿಳ್ಕೊಂಡು ಅವ್ರು ಅಲ್ಲಿಂದ 3 ಮಂದಿ ಬಂದಿದ್ದಾರೆ ಬಾಂಬೆಯಿಂದ. ಅವತ್ತೇ ಅವ್ರ ಮಗ ನೋಡಿದ್ದಾರೆ. ನನ್ನ ಸಂಸ್ಥೆಗೆ 1 ಲಕ್ಷ 1 ರೂಪಾಯಿ ಡೊನೇಟ್ ಮಾಡೋದು. ನಾನು ಕೊಡೋ ತಗದೆ ಸ್ವಲ್ಪ ಏನು ಬೇಡ, ನಾನು ಇಂಥವಕ್ಕೆಲ್ಲ ಈಗ 500 ರೂಪಾಯಿ ಕೊಟ್ಟು ಒಂದು ಇದು ಬೇಕಾಗ್ತದೆ ಅಂತಾರು ಕೊಟ್ಟ ಅಂತಾರು ಇರ್ತಾರೆ. ಜೀವನದೊಳಗೆ ಸಾಧನೆ ಮಾಡೋರಿಗೆ ಬೆಂತವರು ಇರ್ತಾರೆ, ಹೌದಿಲ್ಲ? ಈಗ ಹಿರೇಮಠ ಪ್ರತಿ ವರ್ಷ ನನ್ನ ಅವ್ರ ಮೊಮ್ಮಗಳ ಸಲುವಾಗಿ ನಮ್ಮ ಅಜ್ಜ ಕಾರ್ಯಕ್ರಮ ಕೈಸಾಕ್ತಾರೆ. ಮೊಮ್ಮಗಳ ಇಂಥವ್ರು ಅವರಾಗ್ಲೇ ಕೊಡ್ಲಿ, ನಾನಾಗಿ ಹೋಗುದು ಬೇಡ. ಈಗ ನಾವಾಗ ಲೋ ಮಾಡಿ ಏನಾಗತ್ರಿ, ದುಡ್ಡಿಗೆ ಏನ್ ಮಾಡ್ತಾರ, ಇದು ಬೇಡ. ಸಾಹಿತ್ಯಿಕವಾಗೇ ಇರ್ಬೇಕು, ಹೌದಿಲ್ಲ? ದುಡ್ಡಿಗಾಗಿ ನಾವು ಸಾಹಿತ್ಯ ಮಾರ್ಕೊಡ್ಬೇಡ, ಹೌದಿಲ್ಲ? ಹೀಗಾಗಿ ನನಗೊಂದೇನೋ ಶಕ್ತಿ ಕೊಟ್ಟಾನ. ನಮ್ದು ಪೆನ್ಷನ್ ಬರ್ತೈತಿ, ಯಾವ್ದೋ ಒಂದು ತಿಂಗಳ ಅದಕ್ಕಂತ ಮೀಸಲಿಡ್ತೀವಿ, ಅದರ ಕಾರ್ಯಕ್ರಮ ಹಾಕೋತೀವಿ. ಮಗಳು ಕೊಡ್ತಾಳೆ, ಹಳೆಯ ಕೊಡ್ತಾನೆ, ನಾವೆಲ್ಲ ಮನೆಯೊಳಗೆ ಇದನ್ನ ಮಾಡ್ಕೊಂಡು ಈ ತಾವ್ರ ಸಮಾಜ ಸೇವೆ ಮಾಡ್ತೀವಿ. ಓಕೆ, ಇದುವರೆಗೆ ಮೇಡಮ್ ಮಾತು ಕೇಳಿದ್ರಿ. ಅವರಿಗೆ ಪ್ರಶಸ್ತಿ ಇಲ್ಲಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ. ಡಾಕ್ಟರ್ VV ಹಿರೇಮಠ ಅವರ ಮನೆ ಬಾಗಿಲಿಗೆ ಬಂದಿದೆ. ಇವತ್ತು ಪ್ರಶಸ್ತಿಗಾಗಿ ಸಾಕಷ್ಟು ಅಲೆದಾಟ ಮಾಡ್ತಾ ಇದ್ದಾರೆ. ವಸೂಲಿ ಅಥವಾ ರಾಜಕೀಯ ಇವೆಲ್ಲ ಇರ್ತಾರೆ. ಆದರೆ ಅವರ ಸಾಧನೆಯನ್ನು ಮೆಚ್ಚಿಕೊಂಡು, ಅವರ ಸಾಹಿತ್ಯ ಸೇವೆಯನ್ನು ಮೆಚ್ಚಿಕೊಂಡು, ಸಾಮಾಜಿಕ ಸೇವೆಯನ್ನು ಮೆಚ್ಚಿಕೊಂಡು, ಅವ್ರು ಮಾಡುವಂಥ ಕಾರ್ಯಗಳಲ್ಲಿ ಇರುವಂಥ ಏನು ಸಾಧನೆಯ ಹಂತಗಳನ್ನು ನೋಡಿಕೊಂಡು ಅವರಿಗೆ ಇವತ್ತು ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡುವ 2024ರ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕೊಟ್ಟಿದೆ. ಅವ್ರ ಗದಗಿಗೆ ಹೆಮ್ಮೆ ಅಂತಂದು ಕೊಟ್ಟಿದ್ದಾರೆ. ಅವರ ಸೇವೆ ಬಹಳಷ್ಟಿದೆ. ಹೆಣ್ಣು ಅಬಲೆ ಅಂತ ಹೇಳ್ತಾರೆ, ಅಬಲೆ ಅಲ್ಲ ಸಬಲೆ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಉಸಿರಿರೋ ತನಕ ಹೆಸರು ಅಂತಲ್ಲ, ನಾವು ಉಸಿರು ನಿಂತ ಮೇಲೂ ಹೆಸರಿರಬೇಕು ಅನ್ನೋದು ಅವರ ಆಸೆ, ಅವರ ಅಭಿಲಾಷೆ. ಸೊ ಹಾಗಾಗಿ ಅವರ ಡಾಕ್ಟರ್ VV ಹಿರೇಮಠ ಸರ್ ಹೆಸರನ್ನು ಉಳಿಸಿದ್ದಾರೆ. ಅವರ ಹೆಸರಲ್ಲೇ ಮೆಮೋರಿಯಲ್ ಟ್ರಸ್ಟ್ ಮಾಡಿದ್ದಾರೆ. ಮತ್ತು ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಸಂಗೀತ ಸೇವೆಯನ್ನು ಮಾಡುವಂಥ ಸಂಸ್ಥೆ ಅಂತ ಇದ್ದಾರೆ. ಜೊತೆಗೆ ಮುಖ್ಯವಾಗಿ ಅಶ್ವಿನಿ ಪ್ರಕಾಶನ್ ಅಂತ ಒಂದು ದೊಡ್ಡ ಚಾಲೆಂಜಿಂಗ್ ಪುಸ್ತಕಗಳನ್ನು ಮಾಡುವಂಥದ್ದು. ಇವತ್ತು 150ಕ್ಕೂ ಹೆಚ್ಚು ಪುಸ್ತಕಗಳನ್ನು ಮಾಡಿದ್ದಾರೆ. ಭಾಳಷ್ಟು ಸಾಧಕರಾಗಿದ್ದಾರೆ. ಸಾಧಕರಿಗೆ ಸಾಧನೆಯ ಮೆಟ್ಲಾಗಿ ನಿಂತಿದ್ದಾರೆ. ಮತ್ತು ಜೊತೆಗೆ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಇನ್ನಷ್ಟು ಮತ್ತಷ್ಟು ಪ್ರಶಸ್ತಿಗಳು ಸಿಗಲಿ, ಅವರಿಂದ ಇನ್ನಷ್ಟು ಹೆಚ್ಚು ಸೇವೆಯನ್ನು ಸಿಗಲಿ. ಅವ್ರ ಜೊತೆ ನಾವೆಲ್ಲ ಸಾಥಾಗಿ ನಿಲ್ಲೋಣ. ಮತ್ತಷ್ಟು ಗೌರವ ಅವರಿಗೆ ಸಿಗಲಿ. ಅವರಿಗೆ ಆಸ್ಕ್ ನ್ಯೂಸ್ ಪರವಾಗಿ ಅಭಿನಂದನೆ. ನಾನು SC ಹಿರೇಮಠ, ನಿವೃತ್ತ ಅಧೀಕ್ಷಕರು PPG ಸಂಗೀತ ಮಹಾವಿದ್ಯಾಲಯ ಗದಗ. ಡಾಕ್ಟರ್ VV ಹಿರೇಮಠ ಮೆಮೋರಿಯಲ್ ಟ್ರಸ್ಟನ್ನು ಅಶ್ವಿನಿ ಪ್ರಕಾಶನ, ಅದ್ರ ಜೊತೆಗೆ ಒಂದು ಹಲವಾರು ಕಾರ್ಯಕ್ರಮಗಳನ್ನು, ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದರು. ಅದ್ರ ಜೊತೆಗೆ ಡಾಕ್ಟರ್ ಪುಟ್ಟರಾಜ ಗವಾಯಿಗಳವರ ಒಂದು ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನು
ಒಂದು ಹಮ್ಮಿಕೊಂಡು ನೂರಾರು ಜನರಿಗೆ ಸಂಗೀತ ಸಾಹಿತ್ಯ ಇತರೆ ಎಲ್ಲ ವಿಭಾಗದಲ್ಲಿ ಹಿರಿಯರಾಗಿರ್ತಕ್ಕಂಥವ್ರನ್ನ ಮುಂಚೂಣಿಯಲ್ಲಿರ್ತಕ್ಕಂಥವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟುಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮಾಡ್ಕೊಳ್ತಾ ಬಂದು ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಅವರನ್ನು ಗುರುತಿಸಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದನ್ನು ಗುರುತಿಸಿ ರಾಣಿ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಿದ್ದು ನಮಗೆ ಭಾಳ ಸಂತೋಷ ಐತಿ. ನಮಗೂ ಮತ್ತು ಈ ಒಂದು ಎಲ್ಲ ನಮ್ಮೇನು ಬಂಧು ಬಳಗಕ್ಕೂ ಈ ಒಂದು ಮೆಮೋರಿಯಲ್ ಟ್ರಸ್ಟದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಭಾಳ ಸಂತೋಷ ಆಯ್ತು. ಗದಗಿನ ಜನರಿಗೂ ಸಂತೋಷ ಆಯ್ತು. ನಾನು ಡಾಕ್ಟರ್ ಪ್ರೇಮಲತಾ ಹಿರೇಮಠ ಅಂತ, ನಿವೃತ್ತ ಪ್ರಾಧ್ಯಾಪಕಿ, KSS ಮಹಾವಿದ್ಯಾಲಯ ಗದಗ. ನಾನು ಮತ್ತು ಡಾಕ್ಟರ್ VB ಹಿರೇಮಠ ಅವರು ಒಂದೇ ಮಹಾವಿದ್ಯಾಲಯದಲ್ಲಿ ಸಹೋದ್ಯೋಗಿಗಳಾಗಿ 30 ವರ್ಷಗಳ ಕಾಲ ದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು. ಆದರೆ ಅವರು ಒಂದು ಪುಟ್ಟರಾಜ ಗವಾಯಿಗಳ ಒಂದು ಮಠಕ್ಕೆ ಸಾಕಷ್ಟು ಕಲೆ, ಸಂಗೀತ, ಸಾಹಿತ್ಯ ಈ ಕ್ಷೇತ್ರದಲ್ಲಿ ಮಠಕ್ಕೆ ಸಾಕಷ್ಟು ಒಂದು ಸಹಾಯವನ್ನು, ಸೇವೆಯನ್ನು ಸಲ್ಲಿಸ್ತಾ ಬರ್ತಿದ್ರು. ಆ ಸೇವೆಯನ್ನೇ ಅವರ ಧರ್ಮಪತ್ನಿಯಾದಂಥ ಡಾಕ್ಟರ್ VB ಹಿರೇಮಠ ಅವರು ಕೂಡ ಮುಂದುವರ್ಸ್ಕೊಂಡು ಹೋದರು. ಆಮೇಲೆ ಅವರ ಒಂದು ಸವಿನೆನಪಿಗಾಗಿ, ತಮ್ಮ ಪತಿಯ ಸವಿನೆನಪಿಗಾಗಿ ದಿವಂಗತ ಡಾಕ್ಟರ್ VB ಹಿರೇಮಠ ಮೆಮೋರಿಯಲ್ ಪ್ರತಿಷ್ಠಾನ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದರು. ಅದರ ಜೊತೆಗೆ ಅಶ್ವಿನಿ ಪ್ರಕಾಶನ್ ಅದನ್ನು ಕೂಡ ಪ್ರಾರಂಭಿಸಿ ತಮ್ಮ ಪತಿ ಹಾಕಿಕೊಟ್ಟಂಥ ಒಂದು ದಾರಿಯಲ್ಲಿ, ಮಾರ್ಗದರ್ಶನದಲ್ಲಿ ಅವುಗಳನ್ನು ಅವ್ರಕ್ಕಿಂತ ಹೆಚ್ಚಾಗಿ ಒಂದು ಹೆಚ್ಚಿನ ಸಾಧನೆ ಮುಖಾಂತರ ಅಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಹಿತ್ಯಾತ್ಮಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದರು. ಪುಟ್ಟರಾಜ ಗವಾಯಿಗಳವರ ಒಂದು ಜನ್ಮೋತ್ಸವ ಮತ್ತು ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಶ್ರೀಮತಿ ಡಾಕ್ಟರ್ VB ಹಿರೇಮಠರವರು ನಡೆಸ್ಕೊಂತ ಒಂದು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂತ ಬಂದು ಅಲ್ಲಿ ಈ ಉದಯೋನ್ಮುಖ ಪ್ರತಿಭಾವಂತರು ಅಂತ ಕರಿತೀವಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಗೀತ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಆಮೇಲೆ ಚುಟುಕು, ಒಂದು ಕವನ, ಕಾವ್ಯ, ಈಗ ಅನೇಕ ಕ್ಷೇತ್ರಗಳಲ್ಲಿ ಈಗ ತಾನೇ ಚಿಗುರು ಹೊಡಿತಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಪ್ರತಿ ವರ್ಷದಲ್ಲಿ 2-3 ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದು ಅದರಲ್ಲಿ ನೂರಾರು ಪ್ರಶಸ್ತಿಗಳನ್ನು ಸಾಧಕರಿಗೆ, ಸಾಧಕ ಪ್ರಶಸ್ತಿಗಳನ್ನು ಮತ್ತು ಸದ್ಭಾವನಾ ಪ್ರಶಸ್ತಿಗಳನ್ನು ಹಾಗೂ ಆದರ್ಶ ದಂಪತಿಗಳು ಅಂತಕ್ಕಂಥ ಪ್ರಶಸ್ತಿಗಳನ್ನು ನೀಡ್ತಾ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಸರ್ ಏನು ಒಂದು ಅನೇಕ ಕವನಗಳನ್ನು, ಸಂಕಲನಗಳನ್ನು ಒಂದು ಸಂಪಾದನೆ ಮಾಡಿ ಅವನು ಪ್ರಕಟಿಸ್ತಿದ್ದರು ತಮ್ಮ ಅಶ್ವಿನಿ ಪ್ರಕಾಶನದ ಮುಖಾಂತರ. ಇವರು ಅದೇ ಕಾರ್ಯಗಳನ್ನ ಮಾಡಿ ಒಂದು ಸರ್ಕಾರದ ಮಟ್ಟಕ್ಕೆ ಗುರುತಿಸಲ್ಪಟ್ರು. ಸರ್ಕಾರವು ಗುರುತಿಸಲ್ಪಡೋಕ್ಕಿಂತ ಮುಂಚೆನೆ ಸಾಕಷ್ಟು ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ, ನೂರಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಆಮೇಲೆ ಅವರ ದಾಂಪತ್ಯ ಜೀವನ ಹೇಗಿತ್ತು ಅಂತಂದ್ರೆ, ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನೋ ಹಾಗೆ ಇವತ್ತು ನಾವೇನ್ ಹೇಳ್ಬೋದು ಅಂತಂದ್ರೆ, ಒಬ್ಬ ಒಂದು ಸಾಮಾನ್ಯ ಶಿಕ್ಷಣವನ್ನು ಪಡೆದಂತ ಒಬ್ಬ ಮಹಿಳೆ ಮನಸ್ಸು ಮಾಡಿದ್ರ ಏನ್ ಸಾಧನೆ ಮಾಡಬಲ್ಲಳು ಅನ್ನೋದನ್ನ ಶ್ರೀಮತಿ ಡಾಕ್ಟರ್ VB ಹಿರೇಮಠ ಅವರು ತೋರಿಸ್ಕೊಟ್ಟಿದ್ದಾರೆ. ಆ ಒಂದು ಇದನ್ನ ಗುರುತಿಸಿ ನಮ್ಮ ಕರ್ನಾಟಕ ಘನ ಸರ್ಕಾರ ಅವರ ಒಂದು ಪ್ರತಿಭೆಯನ್ನ, ಅವರ ಒಂದು ಸಮಾಜ ಸೇವೆಯನ್ನ ಗುರುತಿಸಿ ಅವ್ರಿಗೆ ಏನ್ ಮಾಡಿದೆ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಆಯ್ಕೆ ಮಾಡಿ ಆ ಪ್ರಶಸ್ತಿಗೆ ಅವರನ್ನ ಭಾಜನರನ್ನಾಗಿ ಮಾಡಿದ್ದಾರೆ. ಇದು ಬಹಳ ಒಂದು ಸಂತೋಷದ ವಿಷಯ. VB ಹಿರೇಮಠ ನಮ್ಮ ಇದನ್ನ ಅವನ ಹೆಂಡತಿ ಶಶಿಕಲಾ ಹಿರೇಮಠ ಏನ್ರ ಶಶಿಕಲಾ ಹಿರೇಮಠ ಆಕೆಗೆ ಒಳ್ಳೇದಾಗ್ಲಿ, ಚಲೋದಾಗ್ಲಿ ಅಂತ ಬಯಸ್ತೀವಿ.
ಇಷ್ಟು ಮುಂದುವರ್ದಾರ ಸಾಕು ನಮ್ಗೆ ಅದೇ ಖುಷಿ ಅದು. ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು 2023-24ನೇ ಪ್ರಶಸ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಡಾಕ್ಟರ್ ವಿ ಹಿರೇಮಠ ಅವ್ರಿಗೆ ಸಿಕ್ಕಿದ್ದು ಬಹಳ ಸಂತೋಷ ಆಗಿದೆ. ಮುಂದೆ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಗಲಿ ಅಂತ ಹಾರೈಸಿ ಅವ್ರಿಗೆ ಶುಭ ಕೋರುತ್ತೇನೆ.